ಆ್ಯಂಡ್ ನಾವು ಏನು ಬಿಗ್ ಮಿಸ್ಟೇಕ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಸೊ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡಿಬಿಟ್ಟು ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ಕಂಟಿನ್ಯೂಷನ್ ವ್ಲಾಗ್, ಗೋವಾದು ಕಂಟಿನ್ಯೂಷನ್ ವ್ಲಾಗ್. ಗೋವಾ ಹೋಗಿ ಬಂದು ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಏನೇನಾಯಿತು ಗೋವಾದಲ್ಲಿ ಆ್ಯಂಡ್ ನಾವು ಏನು ಬಿಗ್ ಮಿಸ್ಟೇಕ್ ಮಾಡಿದ್ವಿ ಅಂತ ನಾನು ನಿಮಗೆ ಹೇಳ್ತೀನಿ. ನನ್ನ ವ್ಲಾಗ್ ನೋಡಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಲ್ಲ. 1 ಪರ್ಸನ್ ಅವ್ರು 3 ಮೆಂಬರ್ಸ್ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನನ್ನಿಂದ ಅವ್ರಿಗೆ ಇಷ್ಟು ಪುಟ್ಟ ಹೆಲ್ಪ್ ಆದ್ರೂ ನನ್ನ ಖುಷಿನೇ. ಸೊ ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತೀನಿ. ಸೊ ನಾವು ಹೋಗಿದ್ದು, ನಾನು ನನ್ನ ತಂಗಿ ನನ್ನ ಅಕ್ಕ ಹೋಗಿದ್ದು. ನಾವು 3 ಮೆಂಬರ್ಸ್ ಹೋಗಿದ್ದು ನಾವು. ಸೊ ಫಸ್ಟ್ 2K ಅಂತ ಬಜೆಟ್ ಇಟ್ಕೊಂಡು ಹೋಗಿದ್ವಿ. ಅಷ್ಟಾಗಿಲ್ಲ. 100%ಗೆ 95% ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಇನ್ನು 5% ನಾವೆಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂತ ನಾನು ಹೇಳ್ತೀನಿ. ಅದನ್ನೇ ಪದೇ ಪದೇ ಹೇಳಿದ್ರೆ ನಿಮ್ಗೆ ಅದೇ ಕತೆ ಪುರಾಣ ಅಂತ ಅನಿಸುತ್ತೆ. ಸೊ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಮಗೆ ಗೋವಾ ಅಂತ ಫಸ್ಟ್ ಮೈಂಡಲ್ಲಿ ಬಂದಾಗ ನಾನೇ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ. 2Kಯಲ್ಲಿ 1 ಡೇಗೆ ಹೋಗಿ ಬರೋಕ್ಕಾಗಲ್ವಾ ಅಂತ. ಸೊ ನಮಗೆ ಎಷ್ಟು ಬಜೆಟ್ ಆಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಗೋವಾಗೆ ತರೀಕೆರೆಲ್ಲ ಟ್ರೈನ್ ಇಲ್ಲ. ಸೊ ಬೀರೂರ್ಗೆ ಹೋಗಬೇಕು. ಬೀರೂರು ಜಂಕ್ಷನ್ ಅಲ್ವಾ, ಸೊ ಅದಕ್ಕೆ ಬೀರೂರ್ಗೆ ಹೋಗಬೇಕು. ಬೀರೂರು ಟು ವಾಸ್ಕೋಡಗಮ್ಮ ಟ್ರೈನು ಬೀರೂರಿಂದ ನಮಗೆ 5:50ಗಿದೆ. 5:50 ಅಂದರೆ 6 o'clockಗಿದೆ. 6 o'clock ನಾವು 4 o'clock ರೀಚ್ ಆಗ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ 7ಗೆ ಬಂದಿದೆ. ಸೊ ನಾವು 5, 6, 7 ನಾವು ರೀಚ್ ಆಗಿದ್ದು 7 o'clockಗೆ. 7ಗೆ ರೀಚ್ ಆಗಿದ್ದು. ಟ್ರೈನ್ ಟಿಕೆಟ್ ಬಂದ್ಬಿಟ್ಟು ಪರ್ ಪರ್ಸನ್ 290 ಏನೋ ಇದೆ. ಸೊ GST ಎಲ್ಲ ಸೇರಿಬಿಟ್ಟು 314 rupees ಆಗುತ್ತೆ ಆಯಿತಾ ಪರ್ ಪರ್ಸನ್. 314 2 ಸೈಡಿಂದ 628 rupees ಆಗುತ್ತೆ ಪರ್ ಪರ್ಸನ್. ಹಾಗೆ ನನಗೆ ಗ್ಯಾಪಲ್ಲಿ ಟಕ್ಕಂತ ನೆನಪಾಯಿತು. ನಾನು ಹೇರ್ ಕಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಅವ್ರ ನೇಮ್ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನನಗೆ ಯಾವುದು ಹೇರ್ ಕಟ್ ಅಂತ ನಾನು ಮಾಡಿಸಿರೋದು ಲೇಯರ್. ಅದು ಅಷ್ಟೊಂದು ನನಗೆ ಹೇರ್ ಗ್ರೋತಿಂಗ್ ತುಂಬ ಬೇಗ ಆಗುತ್ತೆ. ನಾನು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ, ನಾನು ಮಾಡಿಸಿ 2 months ಆಗಿತ್ತು. ಸ್ವಲ್ಪ ಗ್ರೋತ್ ಆಗಿತ್ತು, ಶೇಪ್ ಇರಲಿಲ್ಲ ಅಂತ ನಾನು ಬಂದು ಯೂಟ್ಯೂಬಲ್ಲಿ ನೋಡಿ ನಾನು ಮಾಡ್ಕೊಂಡಿದ್ದು. ಇವಾಗ ಪ್ರೆಸೆಂಟ್ ನಾನು ಯಾವುದೇ ಸ್ಟ್ರೈಟ್ನಿಂಗ್, ಯಾವುದೇ ಕರ್ಲಿಂಗ್ ನಾನು ಏನೂ ಮಾಡಿಲ್ಲ. ಸೊ ಮಾರ್ನಿಂಗ್ ಹೇರ್ ವಾಶ್ ಮಾಡಿದ್ದೆ. ಸೊ ಬಂದ್ ಮಾಡಿದ್ದೆ. ಈಗ ಓಪನ್ ಮಾಡಿದಾಗ ಹಿಂಗಿದೆ ಅಷ್ಟೇ. ನನಗೆ ಏನೇ ಥರ ಯಾವುದೇ ಕರ್ಲ್ ನಾನೇನು ಮಾಡಿಲ್ಲ. ಸೊ ನಾನು ಮಾಡಿಸಿದ್ದು ಡೀಪ್ ಲೇಯರ್. ಬಟ್ ಮನೆಗೆ ಬಂದುಬಿಟ್ಟು ನಾನು ಯೂಟ್ಯೂಬ್ ನೋಡಿ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ. ಸೊ ಹಿಂಗೆ ಬಂದಿದೆ ಅಷ್ಟೇ. ನೀವು ಮಾಡಿಸೋದಾದರೆ ಮಾಡಿಸಿ. ನಂದು ಹೇರ್ ಟೆಕ್ಸ್ಚರ್ ಬಂದ್ಬಿಟ್ಟು ಸ್ವಲ್ಪ ವೇವಿ ಇದೆ, ಸ್ವಲ್ಪ ಸ್ಟ್ರೈಟ್ ಇದೆ. ಈಗ ಕರ್ಲಿ ಅಂತಲೂ ಇಲ್ಲ, ಈ ಕಡೆ ಸ್ಟ್ರೈಟ್ ಅಂತಲೂ ಇಲ್ಲ, ಆ ಥರ ಟೆಕ್ಸ್ಚರ್ ಇದೆ. ಸೊ ನೋಡಿ ಮಾಡಿಸೋದಾದರೆ ಮಾಡಿಸಿ. ಸೊ ನಾನೇನು ಹೇಳ್ತಾ ಇದ್ದೆ, ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 2 ಸೈಡಿಂದ 628 rupees ಆಗುತ್ತೆ ಆಯಿತಾ. ನೆಕ್ಸ್ಟು ನಾವು ಹೋಗಿದ್ದು ಏಪ್ರಿಲಲ್ಲಿ. ಸೊ ಏಪ್ರಿಲಲ್ಲಿ ತುಂಬ ರೂಮ್ಸ್ ಎಲ್ಲ ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. 700, 800 ಎಲ್ಲ ಸಿಗುತ್ತೆ. ಸೊ ನಾವು ಮಾಡಿದ್ದು 1500 rupees ಆಯಿತಾ ರೂಮು. ಅದು ಕಲ್ಲಂಗಾಡ್ ಬೀಚ್ ಬ್ಯಾಕಲ್ಲೇ 2 minutes ಅಷ್ಟೇ. ನಮ್ಮದು ರೂಮ್ ಬ್ಯಾಕಲ್ಲೇ ಬೀಚ್ ಇದ್ದಿದ್ದು. ಸೊ ನಿಯರ್ ಆಗುತ್ತೆ ನಮಗೆ ಅಂತ 1500 rupeesಲ್ಲಿ ನಾವು ರೂಮ್ ಮಾಡಿದ್ದು. ಸೊ ಅದು ಪರ್ ಪರ್ಸನ್ ನಮಗೆ 500 ಬಿತ್ತು. ಯಾಕಂದರೆ ನಾವು 3 ಮೆಂಬರ್ಸ್ ಹೋಗಿದ್ದು ಅಲ್ಲ. ನೀವು ಇನ್ನೂ 4 or 5 ಮೆಂಬರ್ಸ್ ಹೋದರೆ ಇನ್ನು ನಿಮಗೆ ಕಮ್ಮಿನೇ ಆಗುತ್ತೆ. ನಾವು 3 ಮೆಂಬರ್ಸ್ ಹೋಗಿದ್ದು. ಸೊ ನಮಗೆ 500 ಪರ್ ಪರ್ಸನ್ ಬಿತ್ತು ಆಯಿತಾ. ಸೊ ನೆಕ್ಸ್ಟ್ ಬಂದರೆ ಫಸ್ಟು ನಮಗೆ ಮೇಯ್ನ್ ಬೇಕಾಗಿರೋದು ಸ್ಟೇ ಮಾಡೋಕ್ಕೆ. ಮತ್ತು ನಾವು 1 day ಹೋಗ್ತಿರೋದ್ರಿಂದ ಸ್ಟೇ ಏನಿಲ್ಲ. ಸೊ ನೀವು ಕಮ್ಮಿ ಇದನ್ನೇ ನೋಡಿಕೊಂಡ್ರೆ ಬೆಟರ್ ಆಯಿತಾ. ಮತ್ತು ಇನ್ನೊಂದು ಬೀಚ್ ನಿಯರ್ನ ನೋಡ್ಕೊಳ್ಳಿ. ನೆಕ್ಸ್ಟು ಫುಡ್ ಅಂತ ಬಂದರೆ ಗೋವಾದಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಯಿತಾ ಫುಡ್ಡು. ಸೊ ಮಿನಿಮಲ್ಲಾಗಿ ತಿನ್ನೋಕ್ಕೆ ಟ್ರೈ ಮಾಡಿ. ಫ್ರೂಟ್ಸು, ಕೊಕೊನಟ್ ವಾಟರು, ಊಟ ಮಾಡೋರು ಇನ್ನೇ ನಾನ್ ವೆಜ್ಜೂ ಸಿಗುತ್ತೆ. ಫಿಶ್ ಥಾಲಿ ಎಲ್ಲ 180 ಸಿಗುತ್ತೆ. ಸೊ ಫಸ್ಟು ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ರೂಮ್ನ ಬುಕ್ ಮಾಡ್ಕೊಳ್ಳಿ. ನಮಗೆ ಬೀರೂರು ಟು ವಾಸ್ಕೋ ಬಂದಿದ್ದು 7 o'clockಗೆ. ಸೊ ನಾವು ರೀಚ್ ಆಗಿದ್ದಲ್ಲಿ ಮಾರ್ನಿಂಗ್ 7 ಏನೋ ಆಗಿತ್ತು.
ವಾಸ್ಕೋ ರೈಲ್ವೆ ಸ್ಟೇಷನಿಂದ ನಿಮಗೆ ಬಾಗ ಬೀಚ್ ಕಲಂಗುಡ್ ಬೀಚ್ಗೆ ಮಿನಿ ಬಸ್ಸಸ್ ಇರುತ್ತೆ ಆಯಿತಾ. 150 ಪರ್ ಪರ್ಸನ್ ತೊಗೋತಾರೆ. ಸೊ ಅಲ್ಲಿ 628, ರೂಮ್ಗೆ 500, ಇಲ್ಲಿಂದ 150. ನಾನು ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. 150 ತೊಗೋತಾರೆ. ನೀವು ಎಲ್ಲಿ ರೆಸಾರ್ಟ್ ಇರುತ್ತೆ, ಎಲ್ಲಿ ರೂಮ್ ಇರುತ್ತೆ ಅಲ್ಲೇ ಬಿಡ್ತಾರೆ ಆಯಿತಾ. ನೀವು ಹೇಳಿದ್ರೆ ಲೊಕೇಶನ್ ಕೊಟ್ಟರೆ ನಿಮ್ಗೆ ಅದರ ಹತ್ರನೇ ಬಿಡ್ತಾರೆ. ಸೊ ಅಷ್ಟಾಯ್ತಾ. ಅಷ್ಟಾದಮೇಲೆ ನಾವು ರೀಚ್ ಆಗಿದ್ದು 8 ಓ ಕ್ಲಾಕ್ ಅಷ್ಟರಲ್ಲಿ ನಾವು ರೂಮ್ಗೆ ಚೆಕ್ ಇನ್ ಆಗಿದ್ವಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು 9 ಓ ಕ್ಲಾಕ್ ಅಷ್ಟರಲ್ಲಿ ನಾವು ಕಲ್ಲಂಗಡ್ ಬೀಚ್ ಹತ್ರ ಹೋದ್ವಿ ಆಯಿತಾ. ಬರೀ ಇಂಥದೆಯಾ. 9 ಓ ಕ್ಲಾಕ್ ಅಷ್ಟರಲ್ಲಿ ನಾವು ಕಲ್ಲಂಗುಡ್ ಬೀಚ್ ಹತ್ರ ಹೋದ್ವಿ. 9, 10, 11 9 ಅಷ್ಟರಲ್ಲಿ ಅದಕ್ಕೂ ಮುಂಚೆ ನಾವು ಟಿಫನ್ ಮಾಡಿದ್ವಿ. ನಮ್ಮದು ಹೋಟೆಲ್ ನಿಯರ್ ನಾವು ರೂಮ್ ಮಾಡಿದ್ವಲ್ಲ ಅದ್ರ ನಿಯರೇ ಒಂದು ಹೋಟೆಲ್ ಇತ್ತು. ಅಲ್ಲಿ 100 ರೂಪೀಸ್ 1 ಇಡ್ಲಿ 1 ವಡ 100 ರೂಪೀಸ್, 1 ಮಸಾಲೆ ದೋಸೆ 100 ರೂಪೀಸ್ ಆಯಿತಾ. ನಾನು ದೋಸೆ ತೊಗೊಂಡಿದ್ದೆ. ಸೊ 100 ರೂಪೀಸ್ ಬ್ರೇಕ್ಫಾಸ್ಟ್ ಅಲ್ಲಿ ಫಿನಿಶ್ ಆಯಿತು. ಅದನ್ನು 100 ರೂಪೀಸ್ನ ಆ್ಯಡ್ ಮಾಡಿರ್ತೀನಿ. ಸೊ ನೆಕ್ಸ್ಟು ನಮಗಿದ್ದಿದ್ದು ಕಲ್ಲಂಗುಡ್ ಬೀಚ್ ನಿಯರೇ ಅಲ್ವಾ ರೂಮ್ ಇದ್ದಿದ್ದು. ಸೊ 2 ಮಿನಿಟ್ಸ್ ಅಷ್ಟೇ. ಅಂದರೆ ರೂಮ್ ಬ್ಯಾಕಲ್ಲೇ ನಮಗೆ ಬೀಚ್ ಇದ್ದಿದ್ದು. ಸೊ ಹೋಗ್ಬಿಟ್ಟು ನಾವು ಒಂದು 3 ಅವರ್ಸ್ ರೀಲ್ಸು ಫೋಟೋಸು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ 11 ಓ ಕ್ಲಾಕ್ ತನಕ. ಸ್ವಲ್ಪ ಆಟ ಆಡಿದ್ವಿ, ಡ್ರೆಸ್ ಎಲ್ಲ ನೆನ್ಬಿಟ್ಟಿತ್ತು. ಸೊ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ನೆಕ್ಸ್ಟು ಹೋಗಿದ್ದು ಅಗೋಡಾ ಫೋರ್ಟ್ಗೆ. ಅದು ಏನಂದರೆ ನಿಮಗೆ ಅಲ್ಲೇ ನೀವು ಟ್ಯಾಕ್ಸಿ ಹತ್ರ ಎಲ್ಲ ಹೋದರೆ ತುಂಬ 1,500 ಚಾರ್ಜ್ ಮಾಡ್ತಾರೆ. ಅದಕ್ಕೂ ಮುಂಚೆ ನಾನು ಒಂದು ರೀಲ್ಸ್ ಸೇವ್ ಮಾಡ್ಕೊಂಡಿದ್ದೆ ಆಯಿತಾ. ಯಾರೋ ಗೋವಾ ಮೈಲ್ಸ್ ಅಂತ ಆ್ಯಪ್ನ ಹೇಳಿದರು. ಗೋವಾಗೆ ಹೋಗೋಕ್ಕೂ ಮುಂಚೆ ಈ ಆ್ಯಪ್ನ ಯೂಸ್ ಲೈಕ್ ನೋಡಿಕೊಂಡು ಯೂಸ್ ಮಾಡೋದು ಗೊತ್ತಿದ್ರೆ ನಿಮಗೆ ಗೋವಾಗೆ ಹೋದ್ಮೇಲೆ ನೀವು ಯಾವುದೇ ಥರ ಫ್ರಾಡ್ ಜಾಸ್ತಿ ಪೇ ಮಾಡಲ್ಲ ನೀವು ಅಂತ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರ ಆ್ಯಪ್ನ ನಾನು ಪ್ರಮೋಷನ್ ಮಾಡ್ತಾಯಿಲ್ಲ ಆಯಿತಾ. ಮತ್ತು ಇನ್ನೊಂದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಕ್ಸ್ಟ್ರಾ ಸುಮ್ಮನೆ ನೀವೇನಕ್ಕೆ 1,500 ಎಲ್ಲ ಏನಕ್ಕೆ ಪೇ ಮಾಡ್ತೀರಾ ಅನ್ನೋ ಒಂದು ರೀಸನ್ಗೆ ನಾನು ಹೇಳ್ತಾ ಇರೋದು. ಗೋವಾ ಮೈಲ್ಸ್ ಅಂತ ಹೇಗೆ ಬ್ಯಾಂಗ್ಳೂರಲ್ಲಿ ಓಲಾ ಆ್ಯಪ್ ಇದೆ, ಸೇಮ್ ಅದೇ ಥರನೇ ಇದೆ. ಸೇಮು ಡೆಸ್ಟಿನೇಷನ್ ಹಾಕೋದು ಪರ್ ಪರ್ಸನ್ ಆರ್ 4 ಪರ್ಸನ್ ಅಂತ ಹೌದು 4 ಪರ್ಸನ್ ಅಂತ ಇರುತ್ತೆ. 4 ಪರ್ಸನ್ಗೂ ಸೇಮ್ ಪ್ರೈಸ್ ಆಗುತ್ತೆ. ನೀವು 2 ಹೋದ್ರೂ ಸೇಮ್ ಪ್ರೈಸ್ ಆಗುತ್ತೆ. ಕಲ್ಲಂಗಡ್ ಬೀಚಿಂದ ಅಗೋಡಾ ಫೋರ್ಟ್ಗೆ 450 ಇತ್ತು. 4 ಪರ್ಸನ್ಗೆ 450 ಇತ್ತು. ಪರ್ ಹೆಡ್ ನಮಗೆ 150 ಬಂತು ಒನ್ ಸೈಡ್. 2 ಹೋಗ್ತಾ ಬರ್ತಾ ಸೇರಿ 2 ಸೈಡ್ ಪರ್ ಹೆಡ್ 300 ಬರುತ್ತೆ ಆಯಿತಾ. ಸೊ ಹೋಗಿ ನಾವು ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ 12 ಓ ಕ್ಲಾಕ್ ಆಗಿತ್ತು. ಬುಕ್ ಮಾಡಿಕೊಂಡು ಅಲ್ಲೋಗಿ ರೀಚ್ ಆದಾಗ 1 ಓ ಕ್ಲಾಕ್ ಆಗಿತ್ತು. 1 ಆಗಿಲ್ಲ, 12:40 ಅಷ್ಟಾಗಿತ್ತು. ಅಲ್ಲೋಗಿ ರೀಚ್ ಆದಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮತ್ತೆ ಗೋವಾ ಮೈಲ್ಸಲ್ಲೇ ಬುಕ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಬಂದಾಗ 3 ಓ ಕ್ಲಾಕ್ ಆಗಿತ್ತು ಆಯಿತಾ. 3 ಓ ಕ್ಲಾಕ್ ಆಗಿತ್ತು. ಆ್ಯಂಡ್ ನೆಕ್ಸ್ಟು ನಾವು ಡ್ರೆಸ್ ಏನು ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲೇ ವಾಕ್ ಮಾಡ್ಕೊಂಡು ಹೋದ್ವಿ. ಕಲ್ಲಂಗಡ್ 2 ಕಿಲೋಮೀಟರ್ ಇದೆ ಅನಿಸುತ್ತೆ. ನಾವೇನಕ್ಕೆ ಸುಮ್ಮನೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ ಬೀಚಿಂದ ಈ ಬೀಚ್ ಪಕ್ಕನೇ ಇದೆ. ನಾವೇನು ಮಾಡಿದ್ವಿ, ಬೀಚ್ ನಾವು ರೋಡಲ್ಲಿ ನಡ್ಕೊಂಡು ಹೋಗಿಲ್ಲ, ಬೀಚಲ್ಲೇ ನಡ್ಕೊಂಡು ಬಾಗ ಬೀಚಿಗೆ ಹೋಗ್ಬಿಟ್ವಿ ಆಯಿತಾ. ಬಾಗ ಬೀಚ್ಗೆ ಹೋಗಿ ಅಲ್ಲಿ ಗೇಮ್ಸ್ ಆಡಿದ್ವಿ. ಇದು ಆಪ್ಷನಲ್. ನಿಮಗೆ ಗೇಮ್ಸ್ ಆಡೋಕ್ಕೆ ಇಷ್ಟ ಇದ್ದರೆ ನೀವು ಆಡ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇನ್ನೊಂದು ಏನಂದರೆ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಒಬ್ಬರು ಬರ್ತಾರೆ 1000 ರೂಪೀಸ್ ಹೇಳ್ತಾರೆ, ಇನ್ನೊಬ್ರು ಬರ್ತಾರೆ 800 ಹೇಳ್ತಾರೆ. ಇನ್ನು ಆ್ಯಕ್ಚುಲಿ ನಮಗೆ ಹೇಳಿದ್ದು 2 or 3 ಗೇಮ್ಸಿಗೆ 800 ಅಂತ ಹೇಳಿದ್ದಾಯ್ತಾ. ಫಸ್ಟು ನಾವು ಇಲ್ಲ ಬೇಡ ಅಂದ್ವಿ. ಆಮೇಲೆ ಅವ್ರೇನಂದ್ರು 500 ರೂಪೀಸ್ಗೆ 4 ಗೇಮ್ಸ್ ಅಂತ ಹೇಳಿದ್ರು. ಆಮೇಲೆ ಬನಾನಾ ರೈಡ್ ಅದೆಲ್ಲ ಇಲ್ಲ, ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಫ್ಲೋಟಿಂಗ್ ಮೀನ್ಸ್ ಅದರೊಳಗಡೆ ಬಿಡ್ತಾರೆ. ಸೆಂಟ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬೀಚಲ್ಲಿ ಅದರೊಳಗಡೆ ಬಿಡ್ತಾರೆ. ಅದಕ್ಕೆ ಫಸ್ಟಿಗೆ ಅವ್ರು ಹೇಳಿದ್ದು 800, ಬೋಟಿಂಗ್ ವಿತ್ ಫ್ಲೋಟಿಂಗ್ 800 ಅಂತ ಹೇಳಿದ್ರು. ಸೊ ಪ್ಯಾರಾಗ್ಲೈಡಿಂಗ್ ಅದೆಲ್ಲ ಎಕ್ಸ್ಟ್ರಾ ಅಂತ ಹೇಳಿದ್ರು. ಸೊ 800 ಅಂತ ಹೇಳಿದ್ರು. ನಾವು ಇಲ್ಲ ಅಷ್ಟೊಂದು ಕೊಡೋಕ್ಕಾಗಲ್ಲ, 3 ಮೆಂಬರ್ಸ್ ಇದ್ದೀವಿ, ಕಮ್ಮಿ ಮಾಡ್ಕೊಳ್ಳೋ. ಆಮೇಲೆ 400 ಅಂತ ಹೇಳಿದ್ರು. ಆಮೇಲೆ ಇಲ್ಲ ಅಂದಮೇಲೆ ಲಾಸ್ಟಿಗೆ 350 ಬಂದರು. ಗೊತ್ತಾ, ನೀವು ಒಂದೇ ಸಲ ಅವ್ರು 1000 ಹೇಳ್ತಾರೆ, ನಾವು ಒಂದು 800 ಅಂದರೆ ನಮಗೇ ಅದು ಲಾಸು. ಮತ್ತೇನಂದರೆ ಒಬ್ಬರು ಒಂದೊಂದು ಪ್ರೈಸ್ ಹೇಳ್ತಾರೆ. ನೀವು ನೋಡಿಕೊಂಡು
ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ರೆ ನಿಮ್ಗೆ ಒಬ್ಬರಿಗೆ ಇಷ್ಟು ಪುಟ್ಟ ಹೆಲ್ಪ್ ಆದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅಟ್ಲೀಸ್ಟ್ ಒಬ್ರಿಗಾದರೂ ಹೆಲ್ಪ್ ಆಯ್ತಲ್ಲ ಅಂತ. ಒಬ್ರೊಬ್ರು ಹೇಳ್ತಾರೆ ಇದನ್ನು ಹೇಳಬೇಕಾ ಅಂತ. ಹೌದು, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅಲ್ಲಿ ಹೋಗಿ ನೀವು ಸುಮ್ಮನೆ ಎಕ್ಸ್ಟ್ರಾ ವೇಸ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಆ್ಯಕ್ಚುಲಿ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಬಿಗ್ ಮಿಸ್ಟೇಕ್ ಮಾಡಿದ್ವಿ. ಹೇಳ್ತೀನಿ ಅದೇನಂತ. ನಾನು 350ಗೆ ಬೋಟಿಂಗ್ ವಿತ್ ಫ್ಲೋಟಿಂಗ್ ಹೋದ್ವಿ. ಆಮೇಲೆ ಇನ್ನೊಂದು ನಾನು ಯಾಕೆ ಕ್ಯಾಪ್ಚರ್ ಮಾಡಿಲ್ಲ ಅದನ್ನು ಅಂತ ಅಂದರೆ, ನಾವು ವಾಟರ್ ಗೇಮ್ಸ್ಗೆ ಆ ಬೀಚಿಗೆ ಆಡೋಕ್ಕೆ ಅಂತಲೇ ಹೋಗ್ತಾ ಇದ್ದಿದ್ದು. ಸೊ ರೂಮಲ್ಲೇ ಬಿಟ್ಬಿಟ್ಟು ವಾಟರ್ ಗೇಮ್ಸ್ ಆಡ್ತೀವಿ ಅಂತಲೇ ಮೊಬೈಲ್ನೆಲ್ಲ ರೂಮಲ್ಲೇ ಬಿಟ್ಬಿಟ್ಟು ಲಾಕ್ ಹಾಕ್ಕೊಂಡು ಹೋಗಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನೆಕ್ಸ್ಟು 350 ಪೇ ಮಾಡಿಬಿಟ್ಟು ಕ್ಯಾಶ್ ಕೊಟ್ವಿ, ಫೋನ್ಪೇ ಮಾಡಿಲ್ಲ. ಪೇ ಮಾಡಿಬಿಟ್ಟು ಬೋಟಿಂಗ್ ಮತ್ತು ಫ್ಲೋಟಿಂಗ್ ಹೋಗಿ ನಾವು 1 ಅವರ್ ಬೀಚಲ್ಲೆಲ್ಲ ಆಟ ಆಡಿಬಿಟ್ಟು ಬಂದಾಗ ರೂಮ್ಗೆ 5 o'clock ಆಗಿತ್ತು ಆಯಿತಾ. ಫುಲ್ ನೆನ್ಬಿಟ್ಟಿದ್ವಿ. ಸೊ ಮರಳೆಲ್ಲ ಪಾಕೆಟಲ್ಲೆಲ್ಲ ಇಷ್ಟಿಷ್ಟಿತ್ತು. ಸೊ ಬಂದು ಎಲ್ಲ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಇನ್ನೇನು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಕಲ್ಲಂಗಟ್ ಮತ್ತು ಬಾಗ ಬೀಚಲ್ಲಿ ನೈಟು ಸಕ್ಕತ್ತಾಗಿರುತ್ತೆ, ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ತಾರೆ ಅಂತ. ಸೊ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಂದರೆ ನಾವು ಹೋಗಿದ್ದ ದಿನ ಗೋವಾದಲ್ಲಿ ಎಲೆಕ್ಷನ್ ಇತ್ತು ಆಯಿತಾ. May 7 ಅನ್ಸುತ್ತೆ ನಾವು ಹೋಗಿದ್ದು. ಎಲೆಕ್ಷನ್ ಇತ್ತು. ಸೊ ಅಷ್ಟು ಸ್ಟಾಲ್ಸ್ ಎಲ್ಲ ಏನು ಹಾಕಿರಲಿಲ್ಲ, ಬಟ್ ಇತ್ತು. ಮಾರ್ನಿಂಗ್ ಆಫ್ಟರ್ನೂನ್ ಇರಲಿಲ್ಲ, ಬಟ್ ನೈಟ್ ಅಷ್ಟರಲ್ಲೆಲ್ಲ ಓಪನ್ ಆಗಿತ್ತು. ಸೊ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. 5 ಅಷ್ಟರಲ್ಲಿ 6 ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ನೆಲ್ಲ ಎಲ್ಲದನ್ನು ಪ್ಯಾಕ್ ಮಾಡಿ ರೆಡಿ ಆಗಿಬಿಟ್ಟು ಹೋದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿತ್ತು. ಕರೆಕ್ಟು ಟೈಮಿಗೆ ಹೋಗಿದ್ವಿ ಆಯಿತಾ. ಸನ್ಸೆಟ್ ಚೆನ್ನಾಗಿತ್ತು. ಸನ್ಸೆಟ್ ಎಲ್ಲ ನೋಡ್ಕೊಂಡ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಶಾಪಿಂಗ್ ಎಲ್ಲ ಮಾಡಿಕೊಂಡು 7:30 ಅಷ್ಟರಲ್ಲಿ ನಾವು ರೂಮ್ಗೆ ರೀಚ್ ಆಗಿದ್ವಿ ಆಯಿತಾ. 7:30 ಅಷ್ಟರಲ್ಲಿ ನಾವು ರೂಮ್ಗೆ ರೀಚ್ ಆಗಿದ್ವಿ. ನಾವೇನು ಮಾಡಿದ್ವಿ, ಏನು ಬಿಗ್ ಮಿಸ್ಟೇಕ್ ಅಂದರೆ, ನಮಗೆ 11 ಗಂಟೆಗೆ ಟ್ರೈನ್ ಇದ್ದಿದ್ದು ರಿಟರ್ನ್ ಆಯಿತಾ. ಅಲ್ಲಿ ಗೋವಾದಲ್ಲಿ ಏನು ರೂಲ್ಸ್ ಅಂತ ಅಂದರೆ, ಬಸ್ಸಸ್ಗಳು, ಮಿನಿ ಟ್ಯಾಕ್ಸಿಗಳು, ಗೌರ್ಮೆಂಟ್ ಬಸ್ಸಸ್ಗಳೆಲ್ಲ 8 ಗಂಟೆಗೆ ಲಾಸ್ಟ್ ಅಂತೆ ಆಯಿತಾ. 8 o'clock ನಮಗೆ ಅದು ಗೊತ್ತಿರಲಿಲ್ಲ. ನಾವೇನು ಮಾಡಿದ್ವಿ, ಇನ್ನೇನು 11 ಗಂಟೆಗೆಲ್ಲ ಸ್ವಲ್ಪ ಲೇಟಾಗಿ ಚೆಕ್ಔಟ್ ಮಾಡೋಣ ಅಂದರೆ 8:30ಗೆ ಚೆಕ್ಔಟ್ ಮಾಡಿದ್ವಿ. 8 ಗಂಟೆಗೆ ಲಾಸ್ಟು ಬಸ್ಗಳು. ನಮಗೆ ಗೊತ್ತೇ ಇಲ್ಲ, ಅದು ಬೇರೆ ಅವತ್ತು ಎಲೆಕ್ಷನ್ನು, ಇನ್ನು ಯಾವ ವೆಹಿಕಲ್ಸು ಇಲ್ಲ. ಆಮೇಲೆ ಟ್ಯಾಕ್ಸಿನ ಕೇಳಿದ್ರೆ 1500 ಹೇಳ್ತಾರೆ ಟ್ಯಾಕ್ಸಿ ಅವರು. ಅಷ್ಟೊಂದೇನು ಕೊಡೋ ಅಂಥದ್ದು ಅಷ್ಟೊಂದು ದೂರನೂ ಇಲ್ಲ, ಒಂದು 30 minutes ಕೂಡ ಆಗೋಲ್ಲ ಆಯಿತಾ. 1500 ಹೇಳ್ತಾರೆ. ತುಂಬ ಕೇಳಿದ್ವಿ, 1000 rupeesಗೆ ಕೇಳಿದ್ವಿ, ಇಲ್ಲ ಅಂತ ಅಂದರು. ಸೊ ಇನ್ನೇನು ಮಾಡೋದು ಅಂತ ನಾನು ಗೋವಾ ಮೈಲ್ಸಲ್ಲಿ ಚೆಕ್ ಮಾಡಿದೆ ಆಯಿತಾ, ಎಷ್ಟಿದೆ ಅಂತ. ಗೋವಾ ಮೈಲ್ಸಲ್ಲಿ 1100 rupees ಇತ್ತು. ಇನ್ನೇನು ನಾವು ಆಲ್ರೆಡಿ 1000 rupeesಗೆ ಅಂತ ಫಿಕ್ಸ್ ಆಗಿದ್ವಿ ಅಲ್ಲ, ಇನ್ನೇನು 100 rupees ಅಷ್ಟೇ ಅಲ್ಲ, 1150 ಏನೋ ಪೇ ಮಾಡಿದ್ವಿ ನಾವು. ಆಮೇಲೆ ಬಂದ್ವಿ. ಅದು ಹೆಂಗಾಯಿತು ಅಂದರೆ, 8:30ಗೆ ನಾವು ಚೆಕ್ಔಟ್ ಮಾಡಿದ್ದೀವಿ. ಎಲ್ಲ ಹತ್ರ ಕೇಳ್ತಿದ್ದೀವಿ. 9:30 ಆಯಿತಾ. 9:30 ಅದು ಯಾವಾಗ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ತೀವಿ 10 o'clock. 11ಗೆ ಟ್ರೈನ್ ನಮಗೆ 10 o'clock. ಆಮೇಲೆ ಕ್ಯಾಬ್ ಬುಕ್ ಆಯಿತು. ಇದು ತಕ್ಷಣವೇ ಬುಕ್ ಆಗುತ್ತೆ ಗೋವಾ ಮೈಲ್ಸಲ್ಲಿ. ಸೊ ಬುಕ್ ಮಾಡಿಕೊಂಡು ನಾವು ರೀಚ್ ಆದಾಗ 10:45 ಏನೋ ಆಗಿತ್ತು ಆಯಿತಾ. ಇನ್ನೇನು ನಾವು ಅಲ್ಲಿ ರೀಚ್ ಆದಾಗ 10:45 ಏನೋ ಆಗಿತ್ತು. ಇನ್ನೊಂದು 15 minutes ಇತ್ತು. ಆಲ್ರೆಡಿ ಟ್ರೈನ್ ಬಂದು ನಿಂತಿತ್ತು. ಹೋಗಿ ಕೂತ್ಕೊಂಡ್ವಿ. ಸೊ ನಮಗೆ ಅದು ಎಕ್ಸ್ಟ್ರಾ ಆಯಿತು. ನಮ್ಮ ಬಜೆಟ್ ಇದ್ದಿದ್ದು 2000. ಆಮೇಲೆ ನಾವು ಇನ್ನೊಂದು 500 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ವಿ. ಯಾಕಂದರೆ ಗೇಮ್ಸ್ ಎಲ್ಲ ಆಡಿದ್ವಿ ಅಲ್ಲ. ಸೊ 2500 ನಮ್ಮ ಬಜೆಟ್ ಇದ್ದಿದ್ದು. ನಮಗೆ ಎಕ್ಸ್ಟ್ರಾ ಆಗಿದ್ದು 500 rupees ಎಕ್ಸ್ಟ್ರಾ ಆಗಿದೆ. ಸೊ 3K ಆಯಿತು ಪರ್ ಪರ್ಸನ್. ಆಮೇಲೆ ಶಾಪಿಂಗ್ ಅದೆಲ್ಲ ನಿಮ್ಗೆ ಆಪ್ಷನ್ ಅಲ್ಲ ಆಯಿತಾ. ನಾನು ಹೇಗೆ ಹೋಗಿ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. 2500 ಎಕ್ಸ್ಪೆಷಲಿ ಗರ್ಲ್ಸ್ ಟ್ರಿಪ್ ಅಂತಲೇ ತುಂಬ ಜನ ಹೋಗಿ ಫ್ಲಾಪ್ ಆಗಿ, ತುಂಬ ಜನ ಪ್ಲ್ಯಾನ್ ಮಾಡ್ತಾರೆ, ಕ್ಯಾನ್ಸಲ್ ಆಗುತ್ತೆ. ಗೋವಾ ಅಂದರೆ ಒಂದು 5000 ಬೇಕು, ಮತ್ತು ಒನ್ ಡೇಲೆಲ್ಲ ಹೋಗಿ ಬರೋಕ್ಕಾಗತ್ತೆ ಅಂತ ಇರ್ತಾರೆ. ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು ಇಷ್ಟ ಆಯಿತಾ. ಮಧ್ಯಾಹ್ನ ಊಟಕ್ಕೆ ನಾವು ಚಿಕನ್ ಮೀಲ್ ತೊಗೊಂಡಿದ್ವಿ ಆಯಿತಾ. ಚಿಕನ್ ಥಾಲಿ ತೊಗೊಂಡಿದ್ವಿ. ಅದು ನಮಗೆ 200 ಆಯಿತು ಆಯಿತಾ.
ನೈಟು ನಾನೇನು ತಿನ್ನಲಿಲ್ಲ. ಅಲ್ಲಿ 80 ರುಪೀಸ್ ಆಯಿತಾ ವಾಟರ್ ಮಿಲನ್ ಒಂದಿಷ್ಟು ಕಪ್ಗೆ 80 ರುಪೀಸ್ ಏನೋ ಇದೆ, ಅದು ಒಂದು ತಿಂದ್ವಿ ಅಷ್ಟೇ. ಸೊ ಚಿಕನ್ ಥಾಲಿನೇ ಜಾಸ್ತಿ ಆಗಿತ್ತು. ಅದರಲ್ಲೇನು ಜಾಸ್ತಿ ಕೊಡಲ್ಲ, ಬಟ್ ಯಾಕೋ ಒಂಥರ ಚೆನ್ನಾಗಿರಲಿಲ್ಲ, ಟೇಸ್ಟ್ ಇರಲಿಲ್ಲ. ತಿಳಿ ಸಾಂಬಾರಿಗೆ ಚಿಕನ್ ಹಾಕ್ಕೊಟ್ಟಿದ್ರು, ನಿಜವಾಗ್ಲೂ ತಿಳಿ ಸಾಂಬಾರಿಗೆ ಚಿಕನ್ ಹಾಕ್ಕೊಟ್ಟಿದ್ರು, ನನಗೆ ಇಷ್ಟನೇ ಆಗಲಿಲ್ಲ. ಸೊ ನೈಟು ವಾಟರ್ ಮಿಲನ್ ತಿಂದ್ಕೊಂಡು ಇನ್ನೇನು ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಸೊ ವಾಟರ್ ಮಿಲನ್ ತಿಂದ್ಕೊಂಡು ಬಂದ್ವಿ. ಸೊ ಎಷ್ಟು ದುಡ್ಡಾಯಿತು ಅಂತ ನಾನು ಹೇಳ್ತೀನಿ ಇವಾಗ, ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 628 ರುಪೀಸ್ ಟಿಕೆಟ್ಗೆ, 500 ರುಪೀಸ್ ರೂಮ್ಗೆ, 150 ಹೋಗ್ತಾ ಬರ್ತಾ ಮಿನಿ ಬಸ್ಸಸ್ದು ಚಾರ್ಜ್ ಸೇರಿ 300, 100 ರುಪೀಸು ಬ್ರೇಕ್ಫಾಸ್ಟ್ಗೆ. ನೆಕ್ಸ್ಟು 300 ರುಪೀಸ್ ಹೋಗ್ತಾ ಬರ್ತಾ ಫೋರ್ಟ್ಗೆ, ಅಗೋದ ಫೋರ್ಟ್ಗೆ ಹೋಗೋದಾದರೆ ಹೋಗ್ತಾ ಬರ್ತಾ ಸರ್ 150 300. ಚಿಕನ್ ಥಾಲಿ 200. ನೆಕ್ಸ್ಟು 100 ರುಪೀಸ್ ನೈಟ್ ಊಟಕ್ಕೆ, 300 ರುಪೀಸ್ ಗೇಮ್ಸಿಗೆ, ಆಯಿತಾ. ಇಷ್ಟು ಟೋಟಲ್ ಸೇರಿ ನಿಮಗೆ 2570 ರುಪೀಸ್ ಆಗುತ್ತೆ, ಆಯಿತಾ. ಸೊ ಇಷ್ಟು ಇದ್ರಲ್ಲಿ ನೋಡಿ ಟಿಕೆಟ್ ಪ್ರೈಸ್ ಇನ್ಕ್ಲೂಡ್ ಇದೆ, ಸ್ಟೇ, ಹೋಗ್ತಾ ಬರ್ತಾ ಕ್ಯಾಬ್ದು, 3 ಟೈಮ್ ಮೀಲ್ದು, ಗೇಮ್ಸ್ದು ಕೂಡ ಎಲ್ಲ ಇನ್ಕ್ಲೂಡ್ ಮಾಡಿನೇ 2570 ರುಪೀಸ್ ಆಗಿದೆ. ಆರಾಮಾಗಿ ಹೋಗ್ಬೋದು. 5000 ಇಟ್ಕೊಂಡೆ ಗೋವಾಗೆ ಹೋಗ್ಬೇಕಂತ ಏನೂ ಇಲ್ಲ. ಅದರಲ್ಲೂ ನಾವು ಗೇಮ್ಸು ಆಡಿದ್ದೀವಿ. ಸೊ 2500 ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ಇನ್ನೊಂದು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ, ನೀವು 8 ಗಂಟೆ ಅಷ್ಟರಲ್ಲಿ ರಿಟರ್ನ್ ಬಂದರೆ 2500 ಆಗುತ್ತೆ, ಇಲ್ಲಾಂದರೆ ಒಂದು 500 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಮಿನಿಮಮ್ ನೀವು 3K ಕ್ಯಾರಿ ಮಾಡಿದರೆ ಸಾಕು. 3Kಲ್ಲಿ ನೀವು ಆರಾಮಾಗಿ 1 ಡೇ ಫುಲ್ ಗೋವಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಮತ್ತು ಫ್ರೆಂಡ್ಸ್ ಇನ್ನೇನು ಗರ್ಲ್ಸ್ ಟ್ರಿಪ್ ಅಂದಮೇಲೆ ಕೇಳಬೇಕಾ, ಸಿಕ್ಕಾಬಟ್ಟೆ ಎಂಜಾಯ್ ಇರುತ್ತೆ. ಆಮೇಲೆ ಬಂದು ಟ್ರೈನಲ್ಲಿ ಬೀಚಲ್ಲಿ ಸಿಕ್ಕಾಬಟ್ಟೆ ಆಡಿದ್ವಿ. ಸೊ ಬಂದು ನಾವು ಹೆಂಗೆ ಮಲಗಿದ್ದೀವಿ ಅಂತಲೂ ಗೊತ್ತಿಲ್ಲ, ಆಯಿತಾ. ಸಿಕ್ಕಾಬಟ್ಟೆ ನಿದ್ದೆ ಅಂತ ಟ್ರೈನ್ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ನಮಗೆ RAC ಕೊಟ್ಬಿಟ್ಟಿದ್ರು ಹೋಗ್ತಾ ಬರ್ತಾ. ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಟ್ರೈನ್ ಫ್ರೀನೇ ಇತ್ತು, ನಮ್ಗೆ ಹೋಗ್ತಾ ಬರ್ತಾ ಸೀಟ್ ಸಿಕ್ತು, ಆರಾಮಾಗಿ ನಾವು ಮಲ್ಕೊಂಡ್ವಿ. ಅದೇನು ಪ್ರಾಬ್ಲಮ್ ಆಗಿಲ್ಲ ನಮಗೆ. ಸೊ ಇಷ್ಟೇ. ಇನ್ನು ಏನು ಇವಾಗ ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಗೊತ್ತಾಗಲ್ಲ, ಅದಾದ್ಮೇಲೆ ಇದು ಹೇಳಬೇಕಿತ್ತು ಅಂತ ಅನಿಸುತ್ತೆ. ಸೊ ನೆನೆಸ್ಕೋತೀನಿ ಇನ್ನು ಏನಾದರೂ ಇದೆನಾ ಅಂತ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ನಾವು 3 ಮೆಂಬರ್ಸ್ ಹೋಗಿದ್ವಿ, ನಮ್ಮ ವೈಬ್ ಸೇಮ್ ಇದೆ. ಸೊ ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಏನು ಜಗಳ, ಏನು ಕಿತ್ತಾಟ ಎಲ್ಲ ಏನೂ ಆಗಿಲ್ಲ. ಸೊ ಚೆನ್ನಾಗಿ ಬಂದ್ವಿ. ಅದು ಒಂದು ಮಿಸ್ಟೇಕ್ ಮಾಡಿದ್ವಿ, ನೀವು ಮಾಡಬೇಡಿ ಅಷ್ಟೇ. 8 ಗಂಟೆ ಅಂದರೆ 8 ಗಂಟೆ ಅಲ್ಲ, 7:30 ಅಷ್ಟರಲ್ಲಿ ನೀವು ಹೊರಟ್ಬಿಡಿ. ರೈಲ್ವೆ ಸ್ಟೇಷನಲ್ಲಿ ಹೋಗಿ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ 1500 ಏನಕ್ಕೆ ಪೇ ಮಾಡಬೇಕು ಅಲ್ವಾ ಸುಮ್ಮನೆ. ಸೊ 1 ಡೇ ಮಾರ್ನಿಂಗ್, ಅದು ಅವತ್ತು ಒಂದು ಡೇ ವೆಡ್ನಸ್ಡೇ ಏನೋ ಅಂತ ಅನಿಸುತ್ತೆ, ಅವತ್ತು ಒಂದು ಡೇ ಟ್ರೈನ್ ಡಿಲೇ ಇದೆ. ಸೊ ವೆಡ್ನಸ್ಡೇ ಬಿಟ್ಟು ಬೇರೆ ದಿನ ಬುಕ್ ಮಾಡ್ಕೊಳ್ಳಿ ನೀವು. ಸೊ ಮಾರ್ನಿಂಗ್ 5 ಅಷ್ಟರಲ್ಲೇ ರೀಚ್ ಆಗಿರ್ತೀರ. ಸೊ ಹೋಗಿ ಫ್ರೆಶ್ ಅಪ್ ಆಗಿ, ನೀವು ಲೇಟ್ ಫೀಲೇ ಇರಲ್ಲ ನಿಮಗೆ, ಸ್ಲೀಪರಲ್ಲಿ ಮಲ್ಕೊಂಡು ಹೋಗಿರ್ತೀರ. ಸೊ ಹೋಗಿದ ತಕ್ಷಣವೇ ಒಂದು 30 ಮಿನಿಟ್ಸ್ ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶಾಗಿ ರೆಡಿ ಆಗ್ತೀನಿ ಅಂತಂದ್ರೂ 8 ಗಂಟೆಗೆ ಹೋಗಿ ಒಂದು 10 o'clock ತನಕ ಬೀಚ್ ಹತ್ರ ಎಲ್ಲ ಆಟ ಆಡಿ, ನೆಕ್ಸ್ಟು ಬೇರೆ ಪ್ಲೇಸ್ ಎಲ್ಲ ನೋಡಿಕೊಂಡು ನೀವು ಇನ್ನೂ ಹೋಗ್ತೀನಿ ಅಂದರೆ ಹೋಗ್ಬೋದು. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು ಹೆಂಗೆ 2500 ಹೆಂಗೆ ನೀವು 1 ಡೇಲಿ ಗೋವಾ ಟ್ರಿಪ್ಗೆ ಹೋಗಿ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ಇಷ್ಟು ಬಿಟ್ಟರೆ ಇನ್ನೇನು ನೆನಪಾಗ್ತಾಯಿಲ್ಲ ಇವಾಗ ಹೇಳೋಕ್ಕೆ. ಇನ್ನೆಂತ ಹೇಳೋದು, ಇಷ್ಟೇ. ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಆಮೇಲೆ ಗೋವಾ ಮೈಲ್ಸ್ ಹೋಗ್ತೀನಿ ಅನ್ನೋರು ಗೋವಾ ಮೈಲ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಅದರಿಂದ. ಆಮೇಲೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ಯಾವ ಆ್ಯಪ್ನ ಕೂಡ ಪ್ರಮೋಷನ್ ಮಾಡ್ತಾಯಿಲ್ಲ. ನಾನು ಯಾವುದೇ ಆ್ಯಪ್ ಅವ್ರು ನನಗೆ ಪೇ ಮಾಡಿಲ್ಲ. ನಾನು ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದೇ ಕನ್ಸರ್ನಿಂದ ನಾನು ನಿಮಗೆ ಹೇಳ್ತಾ ಇರೋದು. ಸುಮ್ಮನೆ 1500 ಬದಲು 400 ಉಳಿತು, ನೀವು ಅದನ್ನೇ ಬೇರೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಸೊ ದ್ಯಾಟ್ ನಿಮ್ಗೆ ಈಸಿ ಆಗಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್.